ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಾವು ಸಂಡೂರಿನ ಮತ್ತೊಂದು ಪ್ರವಾಸಿ ತಾಣ ಹಾಗೂ ಸಂಡೂರಿನ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾಗಿರುವಂಥ ಶ್ರೀ ಗಂಡಿ ಬಸವೇಶ್ವರ ದೇವಸ್ಥಾನವನ್ನು ತೋರಿಸ್ತಾ ಮತ್ತೆ ಅಲ್ಲಿನ ವ್ಯೂ ಪಾಯಿಂಟ್ ಅಂದರೆ ಪ್ರಕೃತಿಯ ಸುಂದರ ದೃಶ್ಯಗಳು ಹಾಗೂ ಮಾನಸ ಸರೋವರ ಎಂದು ಕರೆಯಲ್ಪಡುವ ಸಂಡೂರಿನ ಜೀವನಾಡಿ ಹಾಗೂ ಸಂಡೂರಿಗೆ ನೀರನ್ನು ಒದಗಿಸಿಕೊಡುವಂತಹ ಒಂದು ನಾರಿ ಜಲಾಶಯ ಎಂದು ನಾನು ಹಿಂದೆ ತಿಳಿಸಿರುವ ವಿಡಿಯೋದಲ್ಲಿ ಇವಾಗ ನೋಡ್ತಿದ್ದೀರಲ್ಲ, ಇದೇ ಮಾನಸ ಸರೋವರ ಎಂಬ ಮೂವಿಯನ್ನು ಕೂಡ ಇಲ್ಲಿ ಶ್ರೀನಾಥ್ ಅವರು ಮಾಡಿರುವಂಥ ಪಿಕ್ಚರ್ ಕೂಡ ಇಂದಿಗೂ ನಮ್ಮ ಯೂಟ್ಯೂಬ್ನಲ್ಲಿ ಸಿಗ್ಬೋದು, ನೋಡಿರ್ಬೋದು ನೀವಾಗಲೇ. ಭಾಳ ಹಳೆಯ ಸಿನಿಮಾವಾಗಿದೆ, ನೋಡಿಲ್ಲ ಅನ್ನೋರು ಮಾನಸ ಸರೋವರ ಎಂಬ ಪಿಕ್ಚರ್ ನೋಡಿ, ತುಂಬ ಚೆನ್ನಾಗಿದೆ. ಹಾಗೆಯೇ ನಮ್ಮ ಸಂಡೂರಿನ ಸುಮಾರು ಪ್ರಮುಖ ಸ್ಥಳಗಳಲ್ಲಿ ಈ ನಾರಿ ಹಳ್ಳ ಜಲಾಶಯ ಎಂಬ ಒಂದು ಪ್ರಸಿದ್ಧ ಕ್ಷೇತ್ರವೂ ಆಗಿದೆ ಹಾಗೂ ಪ್ರವಾಸಿ ತಾಣಗಳನ್ನು ಕಣ್ತುಂಬಿಕೊಳ್ಳುವ ಒಂದು ಸುಂದರ ತಾಣ ಇದೆ ನೋಡಿ, ನಾರಿ ಹಳ್ಳ ಜಲಾಶಯ. ಹಾಗೆ ನೀರನ್ನು ಶೇಖರಿಸಿ NMDC ಎಂಬ ಸೆಂಟ್ರಲ್ ಗೌರ್ಮೆಂಟ್ ಆಗಿರುವಂತಹ ಆ ಪ್ರದೇಶಕ್ಕೆ ನೀರನ್ನು ಕೊಡುವಂತಹ ಒಂದು ದೊಡ್ಡ ಜೀವನಾಡಿ ಹಾಗೂ ಸಂಡೂರಿನ ಪ್ರತಿಯೊಂದು ಜನರಿಗೂ ಸಿಗುವಂತಹ ಜೀವನಾಡಿಯಾಗಿರುವಂತಹ ಈ ನಾರಿಹಳ್ಳ ಜಲಾಶಯ ಇಲ್ಲಿ ನೋಡ್ತಿರೋ ಬೋರ್ಡ್ ಪ್ರಕಾರ ಇಲ್ಲಿ ನೋಡಿ, ಇದು ಎಷ್ಟು ಹೆಕ್ಟರ್ ಇದೆ ಹಾಗೂ ಎಷ್ಟರ ಯಾವುದರ ಉದ್ದೇಶಕ್ಕೋಸ್ಕರ ಈ ನಾರಿಹಳ್ಳ ಜಲಾಶಯವನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ಈ ವಿಡಿಯೋದಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಜೊತೆಗೆ ನಾವು ಇವತ್ತು ಈ ಸ್ಥಳವನ್ನು ನೋಡಲು ಹೋಗುವಂತ ಆಗಿದ್ದು ನೋಡ್ಬೋದು. ಇಲ್ಲಿ ಎಲ್ಲಿ ನೋಡಿದ್ರು ನಮ್ಮ ಸಂಡೂರಿನಲ್ಲಿ ವಾನರ ಸೇನೆ ಸಾಮಾನ್ಯ. ಹಾಗೆ ಸುಂದರ ಪ್ರಕೃತಿಯ ನಡುವಿನಲ್ಲಿ ಕಂಡುಬರುವಂಥ ಈ ಸುಂದರ ದೃಶ್ಯಗಳನ್ನು ನಿಮ್ಮೊಂದಿಗೂ ಹಂಚಿಕೊಳ್ಳೋಣ. ಹಾಗೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ @ಮಲ್ಲಿಕಾರ್ಜುನ್ಯಂ2195 ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಆಗುವಂತಹ ತೊದಲು ನುಡಿಗಳಾಗಿರ್ಬೋದು ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ತಪ್ಪಾದ ಮಾತಾಡಿರುವಂಥ ಯಾವುದೇ ವರ್ಡ್ಗಳಾಗಿದ್ದರೂ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ, ಅದನ್ನು ನಾನು ತಿದ್ದುಕೊಳ್ಳಲು ಪ್ರಯತ್ನ ಮಾಡ್ತಿದ್ದೀನಿ. ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ, ಅದಕ್ಕೋಣ ಸಣ್ಣ ಪುಟ್ಟ ತಪ್ಪುಗಳಾದ ನಿಮ್ಮಲ್ಲಿ ಕ್ಷಮೆ ಕೋರ್ತೀನಿ. ಹಾಗೆ ನನ್ನ ನಿಜವಾದ ಸ್ನೇಹಿತರು ಹಾಗೂ ಬಂಧು ಮಿತ್ರರು ಹಾಗೂ ಶತ್ರುಗಳು ಆಗಿದ್ರು ಕೂಡ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ಒಂದು ಲೈಕ್ ಒಂದು ಕಮೆಂಟ್ ಮಾಡುವ ಮೂಲಕ ನನಗೆ ಸಪೋರ್ಟ್ ಮಾಡಿಕೊಡಿ ಎಂದು ನಿಮಗೆ ಕೇಳ್ತೀನಿ. ಹೀಗೆ ನೋಡಿ, ಈ ವಿಡಿಯೋ ನಾನು ಹೇಳಿದ ಹಾಗೆ ನಾರಿ ಹಳ್ಳ ಜಲಾಶಯ ಆಗಿದೆ. ಅಲ್ಲಿ ಸುತ್ತಮುತ್ತ ಗುಡ್ಡಗಳಲ್ಲಿ ಎಲ್ಲ ಗಣಿಗಾರಿಕೆ ನಡೆಯುವಂಥ ಪ್ರದೇಶಗಳು. ಹಾಗೆಯೇ ಆ ಸುತ್ತಮುತ್ತ ಗಣಿಗಾರಿಕೆ ನಡೆಯುವಂಥ ಪ್ರಮುಖ ಸ್ಥಳಗಳಾದ BKG ಎಂಬ ಮೈನ್ಸ್ ಕೂಡ ನಡೆಯುತ್ತೆ. ಇಲ್ಲಿ ನೋಡ್ತಿರ್ಬೋದು, ಅದೇ ನಮ್ಮ ಸಂಡೂರಿನ ಪ್ರಸಿದ್ಧ ಮಾನಸ ಸರೋವರ ಎಂಬ ವ್ಯೂ ಪಾಯಿಂಟ್ ಆಗಿದೆ. ಇದೇ ಈಗ ತೋರಿಸ್ತಿರುವಂತಹ ಮುಂದೆ ನೋಡುತ್ತಿರುವಂತಹ ವಿಡಿಯೋ ಆಗಿರುವುದು ಶ್ರೀ ಗಂಡಿ ಬಸವೇಶ್ವರ ದೇವಸ್ಥಾನವಾಗಿದೆ. ಶ್ರೀ ಗಂಡಿ ಬಸವೇಶ್ವರ ದೇವಸ್ಥಾನ ಯಾವ ರೀತಿ ಇದೆ ಅಂದರೆ, ಅದು ಕಲ್ಲು ಬಂಡೆಗಳ ನಡುವೆ ಒಂದು ಸುಂದರವಾಗಿ ಬಸವನ ಮೂರ್ತಿ ಮೂಡಿದೆ. ಅದು ನಮ್ಮ ನಾರಿಹಳ್ಳ ಜಲಾಶಯ ಪೂರ್ಣಗೊಂಡಾಗ ನೀರಿನಲ್ಲಿ ಮುಳುಗಿ ನೀರಿನ ಪ್ರಮಾಣ ಕಡಿಮೆಯಾದ ನಂತರ ದೇವಸ್ಥಾನ ಕಾಣುತ್ತದೆ. ನಾವು ಆ ದೇವಸ್ಥಾನವನ್ನು ಒಳಗಡೆ ಹೋಗಲು ಪ್ರವೇಶ ಮಾಡಲು ನನಗೆ ಲಾಶಿ ತೋರಿಸ್ತೀನಿ ಎಷ್ಟರ ಮಟ್ಟಿಗೆ ನೀರು ತುಂಬಿತ್ತು ಅಂತ. ನೀವು ನೋಡ್ತಿರ್ಬೋದು, ಈ ವ್ಯೂ ಪಾಯಿಂಟ್ ಅಂದರೆ ಪ್ರಕೃತಿಯ ಸುಂದರ ದೃಶ್ಯಗಳನ್ನು ನೋಡಲು ನಾವು ನಮ್ಮ ಯೂಟ್ಯೂಬ್ ಪ್ರತಿಯೊಬ್ಬ ಸದಸ್ಯರಿಗೂ ತೋರಿಸ್ಬೇಕೆಂಬ ಒಂದು ಉದ್ದೇಶದಿಂದ ಈ ಯೂಟ್ಯೂಬ್ ವಿಡಿಯೋವನ್ನು ನಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಇದು ನೋಡ್ಬೋದು. ಟಾಪಲ್ಲಿ ತೆಗೆದಿರುವಂಥ ಒಂದು ವಿಡಿಯೋ. ಅವರು ಅಷ್ಟು ಮೇಲೆ ಹೋದ್ರು, ನಾನು ಆ ಕಡೆ ಇಲ್ಲಪ್ಪ ನೀವೇ ಹೋಗ್ಬರ್ರಿ ಅಂತ ಹೇಳಿದೆ. ನೋಡ್ತಿರ್ಬೋದು ಎಷ್ಟು ಸುಂದರವಾಗಿ ಕಾಣ್ತಿದೆ, ಅದು ನೋಡ್ತಿರ್ಬೋದು. ನನ್ನ ಹಿಂದೆ ನೋಡ್ತಿರುವಂಥ ದೃಶ್ಯ ನೋಡ್ತಿರ್ಬೋದು, ಇದೇ ಸಂಡೂರಿನ ನಾರಿ ಜಲಾಶಯ. ಯಾಕೆ ಕೆಂಪಾಗಿದೆ ಅಂದರೆ, ಈಗ ಮಳೆಯಾಗಿ ನಮ್ಮ ಕಡೆ ಎಲ್ಲ ಗಣಿಗಾರಿಕೆ ಬಹಳ ಆದ ಕಾರಣ ಮತ್ತೆ ಗುಡ್ಡ ಪ್ರದೇಶಗಳಿಂದ ಬರುವಂತಹ ನೀರೆಲ್ಲ ಬಂದು ಕಾರಣ ಕೆಂಪಾಗಿದೆ. ಆ ನೀರು ತಿಳಿಯಾದ ನಂತರ ಸ್ವಚ್ಛಂದವಾಗಿ ಕಾಣ್ತದೆ. ಹಾಗೆ ನೋಡ್ತಿರ್ಬೋದು ಎಷ್ಟು ಸುಂದರವಾಗಿ ಕಾಣ್ತಿದೆ. ಇನ್ನು ಬಹಳಷ್ಟು ಸ್ಥಳಗಳಿವೆ ನಮ್ಮ ಸಂಡೂರಿನಲ್ಲಿ ತೋರಿಸವು. ಭೈರವ ತೀರ್ಥ, ಭೀಮ ತೀರ್ಥ, ಹರಿಶಂಕರ ತೀರ್ಥ, ನವಿಲು ಸ್ವಾಮಿ ತೀರ್ಥ ನಾನು ತೋರಿಸಿದ್ದೀನಿ. ಆದರೆ ಅದು ಫುಲ್ ಕನ್ಫರ್ಮ್ ಮತ್ತು ಫುಲ್ ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿಲ್ಲ. ಅದು ನನ್ನ ಹತ್ರ ವಿಡಿಯೋ ಅಷ್ಟೇ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಇವೆಲ್ಲ ಪ್ರದೇಶಗಳನ್ನು ನಾನು ನಮ್ಮ ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬ ಸದಸ್ಯರಿಗೂ ತಲುಪುವ ಜವಾಬ್ದಾರಿಯನ್ನು ನಾನು ಹೊತ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನೀವೇನು ಮಾಡಬೇಡಿ, ಒಡಿ ಗುರು ಒಂದು ಲೈಕ್ ಅಂಡ್ ಸಬ್ಸ್ಕ್ರೈಬ್ ನಾನು ಇಷ್ಟೇ ಕೇಳೋದು. ಹಾಗೆ ಕಾಮೆಂಟ್ ಕೂಡ ತಿಳಿಸ್ಕೊಡಿ ಯಾವ ರೀತಿ ಇದೆ ವಿಡಿಯೋ ಅಂದಷ್ಟೇ ನಿಮ್ಮ ಹತ್ರ ಕೇಳೋದು. ಅದೇ ನೋಡಿ,
ನಮ್ಮ ಸಂಡೂರಿನ ಹೆಚ್ಚಿನ ವಿಡಿಯೋಗೋಸ್ಕರ ನನ್ನ ನಂಬರ್ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನನಗೆ ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ. ಯಾವ್ಯಾವ ಸ್ಥಳಗಳಲ್ಲಿ, ಯಾವ್ಯಾವ ಪ್ರದೇಶದಲ್ಲಿ, ಯಾವ್ಯಾವ ಕಡೆ ಹೋಗಬೇಕು, ನಮ್ಮ ಸಂಡೂರಿನಲ್ಲಿ ಯಾವ್ಯಾವ ನೋಡುವಂಥ ಪ್ರಸಿದ್ಧ ಸ್ಥಳಗಳಿವೆ, ದೇವಸ್ಥಾನಗಳಿವೆ ಮತ್ತು ನೋಡಬೇಕಾಗಿರುವಂಥ ರೂಟ್ ಯಾವ ರೀತಿ ಹೋಗಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಇದು ಬಂದ್ಬಿಟ್ಟು ಗಂಡಿ ಬಸವೇಶ್ವರ ದೇವಸ್ಥಾನ ಸಂಡೂರಿನಿಂದ ಸುಮಾರು 6ರಿಂದ 7 ಕಿಲೋಮೀಟರ್ ವಿಸ್ತೀರ್ಣದ ದೂರದಲ್ಲಿದೆ. ಇದು ತಾರಾನಗರ ಎಂಬ ಗ್ರಾಮಕ್ಕೆ ಬಹಳ ಹತ್ತಿರವಾದಂಥ ಒಂದು ಪ್ರೇಕ್ಷಣೀಯ ಹಾಗೂ ಮನಸ್ಸು ಆಹ್ಲಾದಕರಿ ಮಾಡುವಂಥ ಒಂದು ಪ್ರಕೃತಿ ತಾಯಿಯ ಸುಂದರ ದೃಶ್ಯ ಒಂದು ಪ್ರದೇಶವಾಗಿದೆ ನೋಡಬಹುದು. ಈಗ ನಾವು ಮುಂದಿನ ಎಲ್ಲ ಸ್ಥಳಗಳನ್ನು ತೋರಿಸ್ಕೊಡ್ತೀನಿ. ಹೀಗೆ ನನ್ನ ಯೂಟ್ಯೂಬ್ ವಿಡಿಯೋವನ್ನು ನೋಡ್ಕೊತ ಹೋಗಿ. ಅವರೇ ನೋಡಿ ನಮ್ಮ ಫ್ರೆಂಡ್ಸ್ ಅಲ್ಲೆಲ್ಲ ಕೂತ್ಕೊಂಡು ಫೋಟೋ ಶೂಟ್ ಮಾಡ್ಕೊತಿದ್ದಾರೆ. ಮತ್ತೆ ಸಂಡೂರಿನ ಒಂದು ಹಳೆಯ ಕಥೆಯನ್ನು ಹೇಳಲು ಈ ಸುಸಂದರ್ಭ ಅನಿಸ್ತದೆ. ನಮ್ಮ ಸಂಡೂರು ಯಾವುದು ಅಂದರೆ ಸುಮಾರು ಆಗಿನ ಅಂದರೆ ನನಗೆ ಅಷ್ಟು ಪಕ್ಕಾ ಡೇಟು ಪ್ರಕಾರ ಇಸ್ವಿ ಎಲ್ಲ ನೆನಪು ಅಷ್ಟು ಗೊತ್ತಿಲ್ಲ. ನಮಗೆ ನಮ್ಮ ಸಂಡೂರಿನ ಪ್ರತಿಯೊಂದು ಯುದ್ಧ ಸಾಮಗ್ರಿಗಳನ್ನು ಆಗ ಲೋಹಗಿರಿ, ಸ್ಕಂದ ಕ್ಷೇತ್ರ ಅಂತೇಳಿ ನಮ್ಮ ಸಂಡೂರಿಗೆ ಇನ್ನೂ ಸುಮಾರು ಹೆಸರುಗಳಿವೆ. ಮತ್ತು ಸಂಡೂರಿಗಿನ ಮುಂಚೆ ಸಂದೂರು ಅಂತಿದೆ. ಸಂದೂರು ಅಂತ ಯಾಕೆ ಪ್ರದೇಶ ನಮ್ಮ ಊರಿಗೆ ಹೆಸರು ಬಂತಂದ್ರೆ, ನಮ್ಮ ಸಂಡೂರಿಗೆ ಸಂದೂರು ಎಂಬ ಹೆಸರು ಬರಲು ಕಾರಣ ಅಂದರೆ ನಮ್ಮ ಊರಿನಲ್ಲಿ ಓಣೆಗಳು ಈಗ ಸಂಧಿ ಭಾಳ ಇದ್ವಂತೆ ಮೊದಲೆಲ್ಲ. ಅದಕ್ಕೋಸ್ಕರ ಸಂದೂರು ಅಂತಿದ್ರಂತೆ. ಅದು ಬರ್ತಾ 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 ಸಂಡೂರು ಎಂಬ ಊರು ಬಂತಂತೆ. ಅನಂತರ ಅದಕ್ಕಿಂತ ಮುಂಚೆ ಸ್ಕಂದ ಕ್ಷೇತ್ರ ಅಂತ ಕರಿತಿದ್ರಂತೆ. ಈ ಸ್ಥಳ ಕರೆಯಲು ಇಲ್ಲಿ ನಮ್ಮ ಕುಮಾರಸ್ವಾಮಿಗೆ ಇನ್ನೊಂದು ಹೆಸರೇ ಸ್ಕಂದ ಅಂತ ಕರೀತಾರೆ. ಸ್ಕಂದ ಅಂದರೆ ಪರ್ವತಗಳ ನಡುವೆ ಕುಳಿತಿರುವಂತ ನಮ್ಮ ಶ್ರೀ ಕಾರ್ತಿಕೇಯ ಅಂದರೆ ಶ್ರೀ ಕುಮಾರಸ್ವಾಮಿ, ಷಣ್ಮುಖ, ಸುಬ್ರಹ್ಮಣ್ಯ, ಹಲವಾರು ಹೆಸರುಗಳಿವೆ. ಅವನ್ನೆಲ್ಲ ನಾವು ಗೊತ್ತಿರ್ಬೋದು, ಯಾವುದೇ ಎಲ್ಲ ಷಣ್ಮುಖನಿಗೆ ಎಷ್ಟು ಹೆಸರುಗಳಿವೆ ಅಂತ. ಹಾಗೆಯೇ ನಮ್ಮ ಸಂಡೂರಿನ ಇತಿಹಾಸವನ್ನು ಹೇಳ್ತಾ ಹೋದಾಗ ತುಂಬಾ ದೊಡ್ಡದಿದೆ. ಹಾಗೆಯೇ ನಾವು ಹೇಳಲು ಇಚ್ಛಿಸುವಂಥ ಈ ನಮ್ಮ ಸಂಡೂರಿನ ಇತಿಹಾಸವನ್ನು ನಾನು ತಿಳಿದಷ್ಟರ ಮಟ್ಟಿಗೆ ಹೇಳ್ತೀನಿ. ತಪ್ಪಾದರೆ ದಯವಿಟ್ಟು ಕ್ಷಮೆ ಇರಲಿ, ನಿಮ್ಮಲ್ಲಿ ಹೆಚ್ಚಿನ ಕ್ಷಮೆ ಕೇಳ್ತೀನಿ. ಮತ್ತು ನಮ್ಮ ಸಂಡೂರು ಸ್ಕಂದ ಕ್ಷೇತ್ರ ಅಂತ ಮೊದಲು ಕರಿತಿದ್ರಂತೆ. ಆ ಸ್ಕಂದ ಕ್ಷೇತ್ರ ಸಂದೂರು ಆಯಿತು. ಸಂದೂರಿನ ನಂತರ ಸಂಡೂರು ಆಗಿದೆ. ಮತ್ತು ನಮ್ಮ ಸಂಡೂರಿನಲ್ಲಿ ಸುತ್ತಮುತ್ತ ಬರುವಂಥ ಪ್ರೇಕ್ಷಣೀಯ ಸ್ಥಳಗಳಾಗಿರುವಂಥ ವ್ಯೂ ಪಾಯಿಂಟ್, ಭೈರವ ತೀರ್ಥ ವ್ಯೂ ಪಾಯಿಂಟ್, ಭೀಮತೀರ್ಥ ವ್ಯೂ ಪಾಯಿಂಟ್, ಮತ್ತು ಸೀನ್ ಸೆಪ್ಟೆಂಬರ್ ಇನ್ ಸಂಡೂರು, ಉಬ್ಬಲಗಂಡಿ, ಧೋನಿಮಲೈ ವ್ಯೂ ಪಾಯಿಂಟ್ಸ್, ಇಂಥ ಹಲವಾರು ವ್ಯೂ ಪಾಯಿಂಟ್ಸ್ ಇವೆ. ಹೇಳಲು ಒಂದು ದಿನ ಸಾಲಲ್ಲ, ಅಷ್ಟು ನೋಡಲು ಒಂದು ಸುಮಾರು 2 ರಿಂದ 3 ವಾರ ನಮ್ಮ ಸಂಡೂರಿನ ಸುತ್ತಮುತ್ತ ಪ್ರದೇಶಗಳನ್ನು ನೋಡಲು ಟೈಮ್ ಬೇಕಾಗ್ತದೆ. ಅಷ್ಟು ಪ್ರದೇಶಗಳು ನಮ್ಮ ಸಂಡೂರಿನಲ್ಲಿವೆ. ಮತ್ತು ನಮ್ಮ ಸಂಡೂರಿನಲ್ಲಿ ನೋಡ್ತಾ ಇರುವಂಥ ಈ ನೋಡ್ರಿ ಎಷ್ಟು ಇಕ್ಕಟ್ಟಾಗಿರುವಂಥ ಪ್ರದೇಶಗಳಲ್ಲಿ ಇಳಿದು ಹತ್ತಿ ಹೋಗಿ ಸಾಕಾಗೋಗ್ಬಿಡ್ತು ನಮಗೆ. ಅಷ್ಟು ಮೇಲೆ ಹೋಗಿ ಬರೋದ್ರಲ್ಲಿ ಇವಾಗ ನಮ್ಮ ಫ್ರೆಂಡ್ಸ್ನೆಲ್ಲ ನನಗೆ ಬರಲಿಲ್ಲ ಬರೋ ಅಂತ ಕರೆದು ಸಾಕಾಯ್ತು. ಮಳೆ ಬರುವಂಥ ಮುನ್ಸೂಚನೆ ಗೊತ್ತಾಯ್ತು ನನಗೆ. ಇಳ್ಕೊಂಡ್ ಬರ್ತಾಯಿದ್ದೀನಿ ನಾವು ಒಬ್ಬನೇ ತಳಗೆ. ನಾನು ಮತ್ತೆ ಮುಂದೆ ದೇವಸ್ಥಾನದ ವಿಡಿಯೋ ಸಮೇತ ಮಾಡೋಣ ಅಂತೇಳಿ ತಳ ಬಂದವರನ್ನು ಬರೋದು ಲೇಟ್ ಆಗಲ್ಲ ಅಂತ ನೋಡ್ದು ಬಿಡ್ಬೋದು. ಭಾಳ ಇಕ್ಕಟ್ಟಿದೆ. ಆದರೆ ಒಂದು ಮುನ್ನೆಚ್ಚರಿಕೆಯಾಗಿ ಹೇಳ್ತಿದ್ದೀನಿ, ಶೂ ಮತ್ತು ವಾಟರ್ ಬಾಟಲ್ನನ್ನು, ಸ್ನ್ಯಾಕ್ಸನ್ನು ಒಯ್ಯೋದನ್ನು ಸ್ವಲ್ಪ ಇದು ಒಳ್ಳೆಯದು. ಯಾಕಂದರೆ ಮೇಲೆ ಯಾವುದೇ ರೀತಿ ನೀರಿನ ವ್ಯವಸ್ಥೆ ಇರಲ್ಲ, ಮತ್ತು ತಿನ್ನೋಕೆ ಏನಾದರೂ ಹಸುವಾದ್ರೆ ಏನೂ ವ್ಯವಸ್ಥೆ ಇರಲ್ಲ. ಒಂದು ನೀರಿನ ಬಾಟ್ಲಿ ಒಯ್ಯಿರಿ. ಮತ್ತು ಹೋದಂಥ ಪ್ರದೇಶಗಳು ತುಂಬ ಕಠಿಣವಾದ ಪ್ರದೇಶಗಳು, ಅದರಿಂದ ಮುನ್ನೆಚ್ಚರಿಕೆ ತಗೊಂಡು ಹೋಗ್ರಿ. ರೋಪ್ಗಳು ತಗೊಂಡು ಹೋಗೋದು ಒಳ್ಳೇದು. ಹಾಗೆ ಹೇಳಿದ್ನಲ್ಲ, ಗಂಡಿ ಬಸವೇಶ್ವರ ದೇವಸ್ಥಾನ ನೋಡಿ ಸುಮಾರು ಎಷ್ಟು ನೀರು ಬಂದಿದೆ. ಒಳಗೆ ಇಳಿದು ಹೋಗೋಣಂದ್ರೆ ಅಲ್ಲೆಲ್ಲ ಪಾಚ್ ಗೀಚ್ ಕಟ್ಟಿರುತ್ತೆ, ಬೇಡ ಮತ್ತೆ ಏನಾನ ಆದಿತ್ತು ಅಂತ ತೋರಿಸಿಲ್ಲ. ಈಗ ದೇವಸ್ಥಾನದ ಹೊರಾಂಗಣ ಮಾತ್ರ ತೋರಿಸ್ತಿದ್ದೀನಿ. ಮತ್ತೆ ಯಾವಾಗಾದ್ರೂ ಹೋದಾಗ ಗಂಡಿ ಬಸವೇಶ್ವರ ದೇವಸ್ಥಾನದ ಮತ್ತೊಂದು ವಿಡಿಯೋ ಮಾಡಿ ನಾನು ಕ್ಲಿಯರ್ ಆಗಿ ಹಾಕ್ತೀನಿ. ನೋಡ್ತಿರ್ಬೋದು ಜ್ಯೋತಿರ್ಲಿಂಗ. ಇದನ್ನು ನಾನು ಪ್ರೌಡಾಗಿ ಅಪ್ರೋಚ್ ಮಾಡೋದಂದ್ರೆ ಇದನ್ನು
ಎಲ್ಲ ಸ್ವಚ್ಛಂದವಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದಂಥ JSW ಅಂದರೆ ಜಿಂದಾಲ್ ಅವರು ತುಂಬ ಚೆನ್ನಾಗಿ ದೇವಸ್ಥಾನವನ್ನು ನಿರ್ಮಿಸಿ ದೇವಸ್ಥಾನ ಸುತ್ತ ನೀರಿನ ತಡೆಗೋಡೆ ಕಟ್ಟಿದ್ರು ಸಮೇತ ಅದು ಏನು ಮಾಡಿದ್ರು ಪ್ರಕೃತಿಗೆ ನಾವು ವಿರುದ್ಧವಾಗಿ ಏನು ಮಾಡಿದ್ರು ತಡೆಯಲ್ಲ ಅನ್ನೋಕೆ ಇದೆ ಸಾಕ್ಷಿ ನೋಡ್ರಿ. ಎಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ಹಾಗೆ ನಾವು ಹೇಳೋದನಂದ್ರೆ ಎಲ್ಲೋದ್ರೂ ಸ್ವಚ್ಛತೆ ಕಾಪಾಡಬೇಕು. ಯಾಕಂದರೆ ನಾವು ಪ್ರಕೃತಿ ಮಾಡಿರುವಂಥ ಎಲೆ ಗಿಲೆ ಆದರೆ ಅದು ತಾನೇ ಜೀರ್ಣಿಸ್ಕೊಂತಿದೆ. ನಾವು ಮನುಷ್ಯರು ತಯಾರು ಮಾಡುವಂಥ ಪ್ಲಾಸ್ಟಿಕ್ಕು ಬಹಳ ವಿಷಕಾರಿ ಅಂತ ಪದಾರ್ಥಗಳು ಪ್ರಕೃತಿ ಕರ್ಕೊಳಲ್ಲ. ಅದಕ್ಕೋಸ್ಕರ ಅಲ್ಲಿರುವಂತಹ ಸ್ವಚ್ಛತಾ ಡಬ್ಬಗಳು ಅಂದರೆ ಡಸ್ಟ್ಬಿನ್ಸ್ ಅವುಗಳನ್ನು ಯೂಸ್ ಮಾಡೋಕೆ ಮೂಲಕ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ. ಯಾಕಂದರೆ ಇಲ್ಲಿ ಬರೋರು ಆದಷ್ಟು ಸ್ಪೆಟ್ಸ್ ಮಾಸ್ಕ್ ಅನ್ನೋ ಹೊಸ್ದಾಗಿ ಬರೋರು ಹೆಚ್ಚಾಗಿ ಇದು ಮಾಡಿಕೊಡ್ರಿ. ಯಾಕಂದರೆ ನಮ್ಮ ಸಂಡೂರಿನಲ್ಲಿ ಧೂಳು ಭಾಳ. ಇದು ನೋಡ್ತಿರ್ಬೋದು ಗಣೇಶನ ದೇವಸ್ಥಾನ, ಅಲ್ಲೇ ಗಂಡಿ ಬಸವೇಶ್ವರ ದೇವಸ್ಥಾನದ ರೋಡಿನ ಈ ಕಡೆ ಇರುವಂಥ ಒಂದು ಗಣೇಶನ ದೇವಸ್ಥಾನ. ಮುಂದೆ ನೋಡ್ಬೋದು ಇನ್ನೊಂದು ನಮ್ಮ ಸಂಡೂರಿನಲ್ಲಿ ದುರಂತ ಸ್ಥಳವನ್ನು ತೋರಿಸ್ತೀನಿ. ಮುಂದೆ ನೋಡ್ರಿ ಆ ದುರಂತ ಯಾಕಂತ ಹೇಳ್ತೀನಿ. ಯಾಕಂದರೆ ಈ ದೇವಸ್ಥಾನ ಮುಂದೆ ಕೊಡುವಂಥ ದೇವಸ್ಥಾನ ಸಣ್ಣ ಕಥೆ ಹೇಳ್ತೀನಿ. ಅಲ್ಲಿ ಏನು ನಿಧಿ ಐತಂತ ಅದು ಇದು ಮಾಡಿದಾರೋ ಹೇಳ್ತೀನಿ. ಅಲ್ಲಿ ನೋಡ್ರಿ ಲಾರಿಗಳು ಎಷ್ಟು ಚೆನ್ನಾಗಿ ಬರ್ತಿದೆ. ಅಲ್ಲಿ ನೋಡ್ತಿರ್ಬೋದು ಮುಂದೆ ಕಾಣ್ತಿರುವಂತಹ ದೇವಸ್ಥಾನ. ಅದರಲ್ಲಿ ಒಂದು ಆಂಜನೇಯನ ವಿಗ್ರಹ ಇತ್ತು. ಆಂಜನೇಯ ಅಂದರೆ ಮಾರುತಿ ಅಂತೇಳಿ ಅವರು ವಿಗ್ರಹನ್ನೇ ಕಳ್ತನ ಮಾಡಿಕೊಂಡು ತಗೊಂಡೋಗಿದ್ದಾರೆ. ಅದು ಕೂಡ ಹಿಂದೆ ನೋಡ್ತಿರ್ಬೋದು. ಅದು ಮತ್ತೆ ಐತಲ್ಲ ವಿಗ್ರಹ ಅಂತ ಕೇಳಬೇಡ್ರಿ. ಅದು ಹಿಂದೆ ಸಿಮೆಂಟಿಂದ ಮೂಡ್ರಿ, ಅದು ವಿಗ್ರಹ ಅಲ್ಲ. ಅದಿನ ಮುಂದೆ ದೊಡ್ಡದು ಒಂದು ಆಂಜನೇಯಂದು ಸ್ಟ್ಯಾಚ್ಯೂ ಇತ್ತು. ಅದರಿಂದನೇ ಹಂಗೆ ಮೂಡ್ಕೊಂಡದ ಆಂಜನೇಯ. ಅದಕ್ಕೆ ಪೂಜೆ ಮಾಡಿದ್ದಾರೆ ಮತ್ತೆ ನಿರುವೆ ಇಲ್ಲ ಅಂತೇಳಿ. ಮತ್ತೆ ಇಲ್ಲಿ ನೋಡ್ತಿರ್ಬೋದು ಇದು ಶಾರ್ಟ್ ವಿಡಿಯೋ ಅಂದರೆ ತೆಳಗಿಂದ ತೆಗ್ದಿರೋ. ಮತ್ತೆ ಶಾರ್ಟ್ ಇಷ್ಟು ಲೆಂತ್ ಮಾಡಿ ಶಾರ್ಟ್ ಅಂತೆಲ್ಲಪ್ಪ ಏನು ಅಂದ್ಕೋಬೇಡ್ರಿ. ಇದು ತೆಳಗಿಂದ ತೆಗೆದಿರುವಂಥ ವಿಡಿಯೋ. ಇಲ್ಲೇ ಮಾನಸ ಸರೋವರ ಎಂಬ ದೊಡ್ಡ ಚಿತ್ರವನ್ನು ಪುಟ್ಟಣ್ಣ ಕಣಗರ್ ಅವರು ತುಂಬ ಅದ್ಭುತವಾಗಿ ನಿರ್ಮಿಸಿರ್ಬೋದು. ಹೀಗೆ ನೋಡ್ತಿರ್ಬೋದು ಮುಂದೆ ಕಾಣ್ತಿರ್ಬೋದೇ ನಮ್ಮ ಸಂಡೂರಿನ ಪ್ರಮುಖ ಆಗಿರುವಂಥ ಈ ಎರಡು ಬೆಟ್ಟಗಳು. ಈ ಎರಡು ಬೆಟ್ಟಗಳೇ ಇಲ್ಲೇ ನಮ್ಮ ಸಂಡೂರಿನ ತಾರಕಾಸುರನ ವಧೆ ಮಾಡಿರುವಂಥ ಪ್ರದೇಶ ಎಂದು ನಮ್ಮ ಸಂಡೂರಿನ ಸ್ಥಳ ಪುರಾಣ ಹೇಳ್ತದೆ. ಆ ಸ್ಥಳ ಪುರಾಣವನ್ನು ನಾವು ನೋಡ್ಕೊಂತ ಮುಂದೆ ಹೋಗೋಣ. ನೋಡ್ತಿರ್ಬೋದು ನಮ್ಮ ಈ ವಿಡಿಯೋ ಜರ್ನಿ ಇಲ್ಲಿಗೆ ಕೊನೆಯಾಗುತ್ತೆ. ಹೆಚ್ಚಿನ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾಕೆಂದರೆ ನಿಮ್ಮ ಒಂದು ಲೈಕ್ ಮತ್ತು ಒಂದು ಶೇರ್ ಮತ್ತು ಒಂದು ಕಾಮೆಂಟ್ ನಮಗೆ ತುಂಬ ಪ್ರಮುಖ ಆಗಿರ್ತದೆ. ಯಾಕಂದರೆ ಮುಂದಿನ ವಿಡಿಯೋ ನಮಗೆ ಎಷ್ಟು ನೀವು ಸಪೋರ್ಟ್ ಮಾಡಿದ್ರು ಅಷ್ಟು ನಮಗೆ ಮಾಡ್ಕೋ ಇಂಟ್ರೆಸ್ಟ್ ಬರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭರಾತ್ರಿ.